ಎಲ್ಲರಿಗೂ ನಮಸ್ಕಾರ. ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ. 1 ಕಪ್ ರವೆನ ಉಪಯೋಗಿಸ್ಕೊಂಡು ರುಚಿಯಾದಂತಹ, ಸ್ವಾದಿಷ್ಟವಾದಂತಹ ಮತ್ತು ತುಂಬ ಮೃದುವಾದಂತಹ ರವೆ ಕೇಕ್ನ ಹೇಗೆ ಮಾಡೋದು ಅಂತ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಿ ಸ್ವಲ್ಪ ಬಿಸಿಯಾದ ನಂತರ ನಾನು ಬಾಂಬೆ ರವೆ ಏನಿದೆ ಅದನ್ನು 1 ಕಪ್ ಆಗುವಷ್ಟು ತಗೋತಿದ್ದೀನಿ. ಬೇರೆ ಉಪ್ಪಿಟ್ಟು ರವೆ ಎಲ್ಲ ಬರುತ್ತೆ, ಅದು ಚೆನ್ನಾಗಿರಲ್ಲ. ಈ ರೀತಿ ತುಂಬ ಸಣ್ಣವಾಗಿರುವಂಥ ಬಾಂಬೆ ರವೆನ ತೊಗೊಂಡಿದ್ದೀನಿ. ಇದನ್ನು 1 ಕಪ್ ಆಗುವಷ್ಟು ತೊಗೊಂಡು ನೋಡಿ, ಈ ರೀತಿ ತುಪ್ಪದಲ್ಲಿ ಹುರಿತಾ ಇರಬೇಕು. ಈ ರೀತಿ ತುಪ್ಪದಲ್ಲಿ ಹುರಿತಾ ಇರೋದ್ರಿಂದ ಅದರ ರುಚಿ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಬೇಕಾದರೆ ನೀವು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಬಹುದು. ನೋಡ್ಬೋದು ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ತುಂಬಾ ಕೆಂಪಗಾಗೋ ರೀತಿ, ಅಂದರೆ ಬ್ಲ್ಯಾಕ್ ಆಗೋ ರೀತಿ ಹುರಿಬೇಡಿ. ಜಸ್ಟ್ ಅದರೆಲ್ಲ ಹಸಿ ವಾಸನೆ ಹೋಗಿ ಒಂದು ರೀತಿ ಘಮವಾದಂಥ ಒಂದು ಸ್ಮೆಲ್ ಬರುತ್ತೆ, ಅಷ್ಟನ್ನು ನಾವು ಹುರ್ಕೋಬೇಕು. ನೋಡಿ, ಈ ರೀತಿ ಹುರಿದಿದ್ದ ಆದ ನಂತರ ಒಂದು ಪಾತ್ರೆಗೆ ನಾನು ಇದನ್ನು ಹಾಕೋತಾ ಇದ್ದೀನಿ. ಹುರಿದಿರುವಂಥ ಎಲ್ಲ ರವೆನ ಈ ರೀತಿ ಒಂದು ಪಾತ್ರೆಯಲ್ಲಿ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಆರಿದ ನಂತರ ಇದಕ್ಕೆ ಕಾಯಿಸಿ ಆರಿಸಿರುವಂಥ 2 ಕಪ್ ಆಗುವಷ್ಟು ಹಾಲನ್ನು ತಗೊಳ್ತಿದ್ದೀನಿ. 2 ಕಪ್ ಹಾಕ್ಕೊಂಡ್ರೆ ಇದಕ್ಕೆ ಕರೆಕ್ಟಾಗಿರುತ್ತೆ. ನೋಡಿ, ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ರವೆ ಪೂರ್ತಿ ಹಾಲಲ್ಲಿ ಸೇರೋ ರೀತಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಏನಾದರೂ ಸಣ್ಣ ಪುಟ್ಟ ಗಂಟು ಏನಾದರೂ ಇದ್ದರೆ ಅದೆಲ್ಲವೂ ಹೋಗುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5ರಿಂದ 10 ನಿಮಿಷ ಇದೇ ರೀತಿ ನೆನೆಯೋದಕ್ಕೆ ಬಿಡಬೇಕು. ಈಗ ನಾವು ಒಂದು ಪಾತ್ರೆನ ಗ್ಯಾಸ್ ಮೇಲೆ ಬಿಸಿ ಆಗೋದಕ್ಕೆ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ತುಪ್ಪ ಸಂಪೂರ್ಣವಾಗಿ ಕರಗಿ ಸ್ವಲ್ಪ ಬಿಸಿಯಾದ ನಂತರ ನಾವು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ನಾನೇನು ರವೆ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ 1 ಕಪ್ ರವೆಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಸರಿ ಹೋಗುತ್ತೆ. ನೋಡಿ, ಈ ರೀತಿ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಒಂದು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಷ್ಟೇ, ನಾನು ಜಾಸ್ತಿ ಹಾಕಿಲ್ಲ. 2ರಿಂದ 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅದನ್ನು ಸಕ್ಕರೆ ಅದರಲ್ಲಿ ಕರಗೋದಾಗ ಈ ರೀತಿ ಆಗುತ್ತೆ. ನೋಡಿ, ಈ ರೀತಿ ಫ್ರೈ ಮಾಡ್ತಾ ಮಾಡ್ತಾ ಈ ರೀತಿ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಪಾಕ ನಾವು ಮಾಡ್ತಿಲ್ಲ. ಈಗ ನಾವು ಆಗಲೇ ನೆನೆಯೋದಕ್ಕೆ ಇಟ್ಟಿದ್ವಲ್ಲ ಹಾಲು ಮತ್ತು ರವೆನ ಹಾಕಿ ಅದು ಚೆನ್ನಾಗಿ ನೆಂದಿದೆ. ನೋಡಿ, ಈ ರೀತಿ ತುಪ್ಪ ಎಲ್ಲ ಮೇಲೆ ತೇಲ್ತಾ ಇದೆ. ಈ ರೀತಿ ನೆಂದಿರೋದನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡಿಕೊಂಡು ಈಗ ಏನು ನಾವು ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ನಾವು ಈ ಮಿಶ್ರಣವನ್ನು ಹಾಕಬೇಕು. ಈ ಒಂದು ಸಕ್ಕರೆ ಪಾಕಕ್ಕೆ ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹೇಳ್ಬೋದು ಹಾಗೆ ಸಕ್ಕರೆ ಹಾಕಿದ್ರೆ ಇದು ಚೆನ್ನಾಗಿರಲ್ಲ. ಈ ರೀತಿ ಮಾಡೋದ್ರಿಂದ ಕೇಕಿನ ಒಂದು ಹದ ಬರುತ್ತೆ ಮತ್ತು ರುಚಿ ಅನ್ನೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನಾವು ಹೊರಗಡೆಯಿಂದ ಕೇಕ್ ತಂದು ಅಥವಾ ಹೊರಗಡೆ ಹೇಗೆ ಮಾಡಿರ್ತಾರೆ ಏನೋ ಗೊತ್ತಿರಲ್ಲ, ಮಕ್ಕಳೇನಾದರೂ ಸ್ವೀಟ್ ಕೇಳಿದಾಗ ಈ ರೀತಿ ಒಂದು 5-10 ನಿಮಿಷದಲ್ಲೇ ಈ ರೀತಿ ರವೆನಲ್ಲಿ ಮಾಡಿಕೊಟ್ಟಾಗ ಹೆಲ್ದಿಯಾಗೂ ಇರುತ್ತೆ ಮತ್ತು ಮಕ್ಕಳಿಗೂ ಕೂಡ ಟೇಸ್ಟ್ ಸಿಗುತ್ತೆ ಮತ್ತು ಕೇಕ್ ತಿಂತಿದ್ದೀವಿ ಅನ್ನೋ ಅಂಥ ಒಂದು ಫೀಲ್ ಸಿಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು ಸ್ವಲ್ಪ ಗಟ್ಟಿ ಆದರೆ ಸರಿ ಹೋಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಾವು ಕಂಟಿನ್ಯೂಸ್ ಆಗಿ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ, ಈ ರೀತಿ ಗಟ್ಟಿಯಾಗಿದೆ. ತಳ ಎಲ್ಲ ಕೆಳಗಡೆ ಬಿಡ್ತಿದೆ. ಈ ರೀತಿ ಬಿಡ್ತಾ ಇದ್ದಾಗ ನಿಮಗೆ ಬೆಂದಿದೆ ಅಂತ ಒಂದು ಅಂದಾಜು ಸಿಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೀವು ಇದು ಎಷ್ಟು ಮಿಕ್ಸ್ ಮಾಡ್ತೀರಾ ಈ ಹಂತದಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ಬೇಕು. ಯಾಕಂದರೆ ತಳ ಅಂಟು ಎಲ್ಲ ಬಿಡ್ತಿರುತ್ತಲ್ಲ, ಸೊ ಅದರಿಂದ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದಾಗ ಸಂಪೂರ್ಣವಾಗಿ ಎಲ್ಲ ಕೂಡ ಬೇಯೋದಕ್ಕೆ ಸಹಾಯ ಆಗುತ್ತೆ. ನೋಡಿ, ಈಗ ಸಂಪೂರ್ಣವಾಗಿ ಬೆಂದಿದೆ, ನೀಟಾಗಿ ಸಂಪೂರ್ಣವಾಗಿ ತಳ ಎಲ್ಲ ಬಿಟ್ಟಿದೆ. ಈ ಹಂತದಲ್ಲಿ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು 1ರಿಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಬಳಸ್ಕೋಬಹುದು. ಈ ರೀತಿ ಬಳಸೋದ್ರಿಂದ ಇನ್ನೂ ಚೆನ್ನಾಗಿ ಸ್ಮೂತಾಗಿ ಮತ್ತು ಸಾಫ್ಟಾಗಿ ಬರೋದಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ತುಪ್ಪ ಎಲ್ಲ ಸಂಪೂರ್ಣವಾಗಿ ಹೀರೋ ರೀತಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಇದು ಸಂಪೂರ್ಣವಾಗಿ ಬೆಂದಿದೆ. ಸ್ವೀಟ್ಸ್ ಎಲ್ಲ ಸಾಧ್ಯ ಆದಷ್ಟು ಮನೆಯಲ್ಲೇ ಮಾಡಬೇಕು. ಯಾಕಂದರೆ ಹೊರಗಡೆ ಎಸೆನ್ಷಿಯಲ್ಸು ಮತ್ತು ಕೆಮಿಕಲ್ಸ್ ರೀತಿ ಕಲರು ಎಲ್ಲ ಮಿಕ್ಸ್ ಮಾಡೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಈ ರೀತಿ
ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದಾಗ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಏನು ಒಳ್ಳೆ ರೀತಿಯಾದಂಥ ಒಂದು ಆಹಾರವನ್ನು ಸೇವಿಸೋದಕ್ಕೆ ಸಹಾಯ ಆಗುತ್ತೆ. ನೋಡ್ಬೋದು ಈ ರೀತಿ ಎಲ್ಲ ಅಂಟೆಲ್ಲ ಬಿಡ್ತಾ ಇದೆ. ಸೊ ಈಗ ಇದು ಸಂಪೂರ್ಣವಾಗಿ ಬೆಂದಿದೆ. ನೋಡ್ಬೋದು ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ರೀತಿ ಪ್ರೆಸ್ ಮಾಡಿದಾಗ ನೋಡಿ ಕೈಗೇನು ಅಂಟುತ್ತಾ ಇಲ್ಲ. ಸೊ ಈಗ ಇದು ಸರಿಯಾಗಿ ಬೆಂದಿದೆ ಅಂತ ಆಯಿತು. ಈಗ ಏನು ಬೆಂದಿದೆ ನೋಡ್ಬೋದು, ನಾನು ಮತ್ತೆ ತೋರಿಸ್ತಿದ್ದೀನಿ. ಸಂಪೂರ್ಣವಾಗಿ ಬೆಂದಿದೆ, ಯಾವುದೇ ಪಾತ್ರೆಗೆ ಅಂಟ್ಕೊಳ್ತಿಲ್ಲ. ಈ ರೀತಿ ನೀಟಾಗಿ ಬೇಯೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದು ಬೆಂದ ನಂತರ ಒಂದು ತಟ್ಟೆ, ಚಿಕ್ಕದಾದಂಥ ಒಂದು ತಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ತಟ್ಟೆ ಪೂರ್ತಿ ಸವರ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಕೇಕ್ ಟಿನ್ ಇದ್ದರೆ ಆ ಕೇಕ್ ಟಿನ್ಗೆ ಬಟರ್ ಪೇಪರ್ನ ಹಾಕ್ಕೊಂಡು ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಈ ರೀತಿ ಸಣ್ಣದಾದಂಥ ತಟ್ಟೆ ಇದ್ದರೆ ತುಪ್ಪವನ್ನು ಹರಡ್ಕೋಬೋದು. ಇದ್ರ ಜೊತೆಗೆ ನಾನು ಡ್ರೈ ನಟ್ಸ್ನ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಡ್ರೈ ನಟ್ಸ್ ಬೇಕೋ ಆ ಡ್ರೈ ನಟ್ಸ್ನ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಪಿಸ್ತಾ, ಬಾದಾಮ್ ಮತ್ತು ಗೋಡಂಬಿನ ಯೂಸ್ ಮಾಡಿದ್ದೀನಿ. ಈಗ ಈ ಒಂದು ರವೆ ಏನು ಕೇಕ್ ಇದೆ ಅದನ್ನು ಹಾಕಿ ನಾವು ಈ ರೀತಿ ಸಂಪೂರ್ಣವಾಗಿ ತಟ್ಟೆ ಪೂರ್ತಿ ಹರಡ್ಕೋಬೇಕು. ಈ ರೀತಿ ಹರಡ್ಕೊಳ್ತಾ ಇರೋದ್ರಿಂದ ಕರೆಕ್ಟಾಗಿ ಅದು ಕುತ್ಕೋಬೇಕು. ಎಲ್ಲ ಸುತ್ತಲೂ ಸರಿಯಾಗಿ ಕುತ್ಕೊಳ್ಳೋ ರೀತಿ ಈ ರೀತಿ ಸಂಪೂರ್ಣವಾಗಿ ಹರಡ್ಕೊಳ್ತಾ ಇರಬೇಕು. ನೋಡಿ ಈ ರೀತಿ ನಾನು ಹರಡ್ತಾ ಇದ್ದೀನಿ. ಎಲ್ಲ ಒಂದೇ ಕಡೆ ಕೂತ್ಕೊಳ್ಳದೆ ಸಂಪೂರ್ಣವಾಗಿ ತಟ್ಟೆ ಪೂರ್ತಿ ಕುತ್ಕೊಳ್ಳೋ ರೀತಿ ನಾವು ಇದನ್ನು ಸೆಟ್ ಮಾಡಿಕೊಳ್ಬೇಕು. ಈ ರೀತಿ ಸೆಟ್ ಮಾಡಿಕೊಂಡ ನಂತರ ನಾವಿದನ್ನು ಕನಿಷ್ಠ ಪಕ್ಷ 5 ನಿಮಿಷ ಇದನ್ನು ಆರೋದಕ್ಕೆ ಬಿಡಬೇಕು. ಇದು 5 ನಿಮಿಷ ಸಾಕು. ಸ್ವಲ್ಪ ರವೆ ಗೊತ್ತಿರ್ಬೋದಲ್ವ, ಗಟ್ಟಿಯಾಗುತ್ತೆ. 5 ನಿಮಿಷ ಬಿಟ್ಟರೆ ಸಂಪೂರ್ಣವಾಗಿ ಗಟ್ಟಿಯಾಗಿದೆ. ನೋಡ್ಬೋದು ಗಟ್ಟಿಯಾಗಿದೆ. ಈಗ ಇದನ್ನು ನಾವು ಒಂದು ಚಾಕುವಿನ ಸಹಾಯದಿಂದ ಸುತ್ತಲೂ ಏನಿದೆ ಅಲ್ವಾ ಅದನ್ನು ನಾವು ತಗೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಚಾಕುವಿನ ಸಹಾಯದಿಂದ ಸುತ್ತಲೂ ನಾವು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನೀಗ ಒಂದು ತಟ್ಟೆ ಮೇಲೆ ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಸೂಪರ್ ಆದಂಥ ಮತ್ತು ಟೇಸ್ಟಿಯಾದಂಥ ಕೇಕ್ ರೆಡಿಯಾಗಿದೆ. ಈ ರೀತಿ ಮಾಡಿಕೊಟ್ಟಾಗ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ. ಮಕ್ಕಳು ಕೂಡ ತಿಂತಾರೆ, ದೊಡ್ಡವರು ಕೂಡ ನೀವು ತಿನ್ಬೋದು. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೂ ಒಂದು ಟೇಸ್ಟಿಯಾದಂತಹ ರೆಸಿಪೀಸ್ ಬೇಕು ಅಂದರೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರನ್ನ ಶೇರ್ ಮಾಡಿ. ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.